ನಾವು ನೀವು 90s ಕಾಲದಲ್ಲಿ ಇದ್ವಿ. 90s ಆಡ್ಸ್ ನ ನೋಡಿದ್ವಿ, 90s ಶೋಸ್ ಮತ್ತೆ ಕಾರ್ಟೂನ್ಸ್ ನ ನೋಡಿದ್ವಿ. ಇದನ್ನ ನೋಡಿನೇ ವಿ ಫೆಲ್ಟ್ ವಿ ಆರ್ ಸೋ ಲಕ್ಕಿ. ಇನ್ನು 90s ಹಾಡ್ಗಳನ್ನ ಕೇಳಿದ್ರೆ, ನಾನು ಈ ವಿಡಿಯೋ ಸ್ಕ್ರಿಪ್ಟ್ ಮಾಡ್ಬೇಕಾದ್ರೇನೆ ಆ ಸಾಂಗ್ಸ್ ಎಲ್ಲ ಕೇಳಬೇಕಾದ್ರೆ ಐ ಫೆಲ್ಟ್ ಸೋ ಸ್ಪೆಷಲ್ ಗೊತ್ತಾ. ಅದ್ರಲ್ಲಿ ಕನ್ಫ್ಯೂಷನ್ ಆಯ್ತು, ಯಾವ ಸಾಂಗ್ ಬಗ್ಗೆ ಮಾತಾಡೋದು, ಯಾವ ಸಾಂಗ್ ಬಗ್ಗೆ ಮಾತಾಡೋದು ಬೇಡ ಅಂತ. ಯಾಕಂದ್ರೆ ಎವ್ರಿ ಸಾಂಗ್ ವಾಸ್ ಸೋ ಬ್ಯೂಟಿಫುಲ್. ಲಿರಿಕ್ಸ್ ಅಲ್ಲಿ ಇರ್ಬೋದು, ಕಂಪೋಸಿಷನ್ ಅಲ್ಲಿ ಇರ್ಬೋದು, ಸಿಂಗಿಂಗ್ ಅಲ್ಲಿ ಇರ್ಬೋದು. ಸೊ ನೀವು ಆ ಹಾಡ್ಗಳನ್ನ ಕೇಳಕ್ಕೆ ರೆಡಿನಾ? ಮೊದಲಿಗೆ ಐ ಸ್ಟಾರ್ಟ್ ವಿತ್ ಮೈ ಫೇವ್ರೆಟ್, ಅಮೃತ ವರ್ಷಿಣಿ ಫಿಲಮ್ದು. ಈ ಫಿಲಮ್ ಅಲ್ಲಿ ನೀವು ಒಂದ್ ಸಾಂಗ್ ಪಿಕ್ ಮಾಡಿ ಅಂದ್ರೆ ಆಗದೇ ಇಲ್ಲ. ಈ ಫಿಲಮ್ ಅಲ್ಲಿ ಬರೋ ಎಲ್ಲಾ ಸಾಂಗುನು ಅನ್ಬಿಲೀವಬಲ್. ಇದೊಂದು ಮ್ಯೂಸಿಕಲ್ ಫಿಲಮ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಹಾಡಿರೋರು ಯಾರು ಹೇಳಿ? SPB ಮತ್ತೆ ಚಿತ್ರಮ್ಮ. ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನ. ಈಗ ನಮಗೆ ಹೇಗೆ ಸೋನು ನಿಗಮ್ ಮತ್ತೆ ಶ್ರೇಯಾ ಘೋಷಾಲ್ ಅವರ ಜೋಡಿ ಇಷ್ಟನೋ, ಆಗ ನಮ್ಗೆ SPB ಮತ್ತೆ ಚಿತ್ರಮ್ಮ. ರವಿಚಂದ್ರನ್ ಫಿಲಂ ಸಾಂಗ್ಸ್ ಗಂತೂ ಫ್ಯಾನ್ಸ್ ಎರಬರಿ ಇದ್ರು. ಎಸ್ಪೆಷಲಿ ರಾಮಾಚಾರಿ ಫಿಲಮ್ ದ ಯಾರಿವಳು ಸಾಂಗ್ ಇದೆಯಲ್ಲ, ಈ ಸಾಂಗ್ ಇಟ್ಕೊಂಡು ಎಷ್ಟ್ ಹುಡುಗರು ಎಷ್ಟ್ ಹುಡುಗಿರ್ನ ಪಟಾಯಿಸಿದ್ದಾರೆ ಗೊತ್ತಾ? ಯಾರಿವಳು ಸೂಸಿ ಮಲ್ಲಿ ಕಣ್ಣವಳು. ಆಗ ಚಿತ್ರಮ್ಮ ಹಾಡ್ದಂತಹ ಪ್ರತಿಯೊಂದು ಸಾಂಗುನು ಸೂಪರ್ ಡೂಪರ್ ಹಿಟ್, ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಲ್ಯಾಂಗ್ವೇಜ್. ಆಗ ಮಾತ್ರ ಅಲ್ಲ, ಈಗ್ಲೂ ಅವ್ರು ಯಾವ ಸಾಂಗ್ ಹಾಡಿದ್ರು ಪಕ್ಕಾ ಹಿಟ್. ಅದ್ರಲ್ಲೂ ಆಗ ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಫ್ರಮ್ ಬೆಳ್ಳಿ ಕಾಲುಂಗುರ ಅಂತೂ ಕೇಳಿದ ತಕ್ಷಣ ನಾವ್ ಎಲ್ರೂ ಸ್ಪೀಚ್ಲೆಸ್ ಆಗೋದ್ವಿ. ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ. ಅಣ್ಣವ್ರ ಫಿಲಮ್ಸ್ಗೆ ಎಷ್ಟು ರಾಶಿ ಫ್ಯಾನ್ಸ್ ಇದಾರೋ ಅದಕ್ಕಿಂತ ಒಂದ್ ಪಟ್ ಹೆಚ್ಚು ಅಣ್ಣವ್ರ ಸಾಂಗ್ಸ್ಗೆ ಇದಾರೆ. ಯಾಕಂದ್ರೆ ಅವ್ರು ಹಾಡ್ದಂತಹ ಸಾಂಗ್ಸ್ ಎಲ್ಲ ಪೆಕ್ಯುಲರ್. ಅಂಡ್ ಇನ್ನೊಂದು ವಿಷಯ ಗೊತ್ತಾ, ಅವರು ಹಿ ಇಸ್ ನಾಟ್ ಅ ಟ್ರೈನ್ಡ್ ಆರ್ ಪ್ರೊಫೆಷನಲ್ ಸಿಂಗರ್. ನೋಡಿ, ಸರಸ್ವತಿ ತಾಯಿ ಅವ್ರಿಗೆ ಸಿಕ್ಕಾಪಟ್ಟೆ ಒಲ್ದ್ಬಿಟ್ಟಿದ್ದಾರೆ ಅನ್ಸುತ್ತೆ. ಅದಕ್ಕೆ ಅವ್ರ ಡೈಲಾಗ್ ಡೆಲಿವರಿಲ್ ಆಗಿರ್ಬೋದು ಅಥವಾ ಸಾಂಗ್ ಅಲ್ಲಿ ಆಗಿರ್ಬೋದು, ನೀವ್ ಯಾವತ್ತೂ ತಪ್ಪು ಕಂಡು ಹಿಡಿಯಕ್ ಸಾಧ್ಯನೇ ಇಲ್ಲ. ಎಸ್ಪೆಷಲಿ ಹೃದಯ ಸಮುದ್ರ ಕಲಕಿ ಫ್ರಮ್ ಅಶ್ವಮೇಧ. ಹೃದಯ ಸಮುದ್ರ ಕಲಕಿ ದ್ವೇಷದ ಬೆಂಕಿ ರೋಷ. ವಿಷ್ಣುದಾದ ಅವರ ಈ ಭೂಮಿ ಬಣ್ಣದ ಬುಗುರಿ ಸಾಂಗ್ ಇದೆಯಲ್ಲ, ಅದನ್ನೆಲ್ಲ ನಾವು ಈಗ್ಲೂ ಕೇಳ್ತೀವಿ. ಒಂದ್ ರೀಸನ್ ಅದ್ರಲ್ಲಿ ವಿಷ್ಣುದಾದ ಇದ್ದಾರೆ ಅಂತ ಆದ್ರೆ, ಇನ್ನೊಂದ್ ರೀಸನ್ ಲೈಫ್ ಬಗ್ಗೆ ಎಷ್ಟೊಂದಿದೆ ಅಲ್ಲ ಆ ಒಂದ್ ಸಾಂಗ್ ಅಲ್ಲೇ ಕಲಿಯೋದಕ್ಕೆ. ಈ ಭೂಮಿ ಬಣ್ಣದ ಬುಗುರಿ. ಈಗ ಹೇಗೆ ಕನ್ನಡ ಸಾಂಗ್ ಅಂದಿದ ತಕ್ಷಣ SPB, ಚಿತ್ರಮ್ಮ, S ಜಾನಕಿ ನೆನಪಾಗ್ತಾರೋ, ಹಿಂದಿ ಸಾಂಗ್ಸ್ ಅಂದಿದ ತಕ್ಷಣ ನಮಗ್ ನೆನಪಾಗೋದು ಉದಿತ್ ನಾರಾಯಣ್, ಅಲ್ಕಾ ಯಾಗ್ನಿಕ್, ಕುಮಾರ್ ಸಾನು ಮತ್ತೆ ಲತಾ ಮಂಗೇಶ್ಕರ್. ನಾನು ಇವ್ರ ಹೆಸರೆಲ್ಲ ಹೇಳ್ಬೇಕಾದ್ರೇನೆ ನಿಮ್ಗೇನೆ ಆಲ್ರೆಡಿ ಕೆಲವೊಂದ್ ಸಾಂಗ್ಸ್ ಓಡ್ತಾ ಇರತ್ತೆ. ನನ್ನನ್ ಕೇಳಿದ್ರೆ ಒಂದ್ ಸಾಂಗ್ ಅಲ್ಲ, ಒಂದ್ ಫಿಲಮ್ ನೆನಪಾಗುತ್ತೆ. ಆಬ್ವಿಯಸ್ಲಿ ದಿಲ್ವಾಲೆ ದುಲ್ಹನಿಯಾ ಲೇ ಜಾಯೆಂಗೆ. ಈ ಫಿಲಮ್ ನ ಯಾರು ಒಂದ್ಸರಿ ನೋಡಿ ಸಮಾಧಾನ ಆದವ್ರು ಇಲ್ವೇ ಇಲ್ಲ. ಮಿನಿಮಮ್ ಒಂದ್ 25 ಸರಿ ಅಂತೂ ನೋಡ್ತಾರೆ. ಕೆಲವೊಬ್ರು SRK ಮತ್ತೆ ಕಾಜೋಲ್ ನೋಡಿದ್ರೆ, ಇನ್ ಕೆಲವೊಬ್ರು ಈ ಸಾಂಗ್ಸ್ ಗೋಸ್ಕರನೇ ನೋಡ್ತಾರೆ. ಹೇಗೆ ಕಾಜಲ್ ಮತ್ತೆ SRK ಈ ಫಿಲಮ್ ಇಂದ ಸೂಪರ್ ಹಿಟ್ ಜೋಡಿ ಆಯ್ತೋ, ಹಾಗೇನೆ ಕುಮಾರ್ ಸಾನು, ಉದಿತ್ ನಾರಾಯಣ್ ಮತ್ತೆ ಲತಾ ಮಂಗೇಶ್ಕರ್ ಅವರ ಸಿಂಗಿಂಗ್ ಜೋಡಿ ಕೂಡ ಸೂಪರ್ ಹಿಟ್ ಆಯ್ತು. ಈಗ್ಲೂ ಮ್ಯಾರೇಜ್ ಫಂಕ್ಷನ್ ಅಲ್ಲಿ, ಎಸ್ಪೆಷಲಿ ಮೆಹಂದಿ ಫಂಕ್ಷನ್ ಅಲ್ಲಿ ಈ ಸಾಂಗ್ ಹಾಕದೆ ಹೋದ್ರೆ ಮೆಹಂದಿ ಫಂಕ್ಷನ್ ಕಂಪ್ಲೀಟ್ ಆಗಲ್ಲ. ಹುಡುಗರಿಗೆ ಲವ್ ಅಟ್ ಫಸ್ಟ್ ಸೈಟ್ ಆದಾಗ ಸುತ್ತಲೂ ಗಿಟಾರ್ ಬ್ಯಾಂಡು, ಹೂವಿನ ಮಳೆ ಫೀಲ್ಸ್ ಅಲ್ಲಿ ಆಗ ಈಗ ಯಾವಾಗ್ಲೂ ನೆನ್ಪಾಗೋದು ಇದೊಂದೇ ಸಾಂಗ್. ಮೆಹಂದಿ ಲಗಾ ಕೆ ರಖನಾ, ಡೋಲಿ ಸಜಾ ಕೆ ರಖನಾ. ಆಗ್ಲೇ ಹೇಗೆ ನಾನು DDLJ ಫಿಲಂ ಬಗ್ಗೆ ಹೇಳಿದ್ನಲ್ಲ, ಹೇಗೆ ಅದು ಇಡೀ ಆಲ್ಬಮ್ ಹಿಟ್ ಆಯ್ತು ಅಂತ, ಅದೇ ರೀತಿ ಇನ್ನೊಂದು ಫಿಲಂ ಇಡೀ ಆಲ್ಬಮ್ ಹಿಟ್ ಆಯ್ತು. ಎರಡರಲ್ಲೂ ಕಾಮನ್ ಸಿಕ್ಕಾಪಟ್ಟೆ ಇದೆ. ಸೇಮ್ ಕಾಸ್ಟ್, ಸೇಮ್ ಕಂಪೋಸರ್ ಅಂಡ್ ಸೇಮ್ ಸಿಂಗರ್ಸ್. ಯಾವ್ದು ಹೇಳಿ? ಕುಚ್ ಕುಚ್ ಹೋತಾ ಹೈ. ಮ್ಯೂಸಿಕ್ ಬಗ್ಗೆ ನಾವು ಇಷ್ಟೆಲ್ಲಾ ಮಾತಾಡ್ತಿದೀವಿ ಅಂದ್ರೆ, ನಾವು ಈ ಮ್ಯೂಸಿಕ್ ಮಾಸ್ಟ್ರೋ ದ ಲೆಜೆಂಡ್ ಬಗ್ಗೆ ಮಾತಾಡಿಲ್ಲ ಅಂದ್ರೆ ಇಟ್ ಇಸ್ ಅ ಕ್ರೈಮ್. ಆಬ್ವಿಯಸ್ಲಿ ದ AR ರೆಹಮಾನ್. ಇವರ ಫಸ್ಟ್ ಫಿಲಮ್ ಆಸ್ ಅ ಮ್ಯೂಸಿಕ್ ಡೈರೆಕ್ಟರ್ ವಾಸ್ ರೋಜಾ ಅಂಡ್ ಬಾಂಬೆ. ಸೊ ಇದರಲ್ಲಿ ಪ್ರತಿಯೊಂದು ಸಾಂಗು ಈಗ್ಲೂ ಸುಮಾರು ಜನ ಫೋನ್ ಗಳ ರಿಂಗ್ ಟೋನ್ ಆಗಿದೆ. ಲೆಟ್ ಅಸ್ ಆಲ್ ಸಲ್ಯೂಟ್ ಟು ದ ಲೆಜೆಂಡ್. ಏನ್ ಸುರಭಿ, ಇಷ್ಟೇನಾ ನಮ್ಮ 90s ಸಾಂಗ್ಸ್ ಅಂದ್ರೆ? ನೋ ವೇ, ಚಾನ್ಸೇ ಇಲ್ಲ. ನಾವೆಲ್ಲರೂ 90s ಕಿಡ್ಸ್ ಅಂತ ಹೆಮ್ಮೆಯಿಂದ ಹೇಳ್ಕೊಂಡ್ ತಿರ್ಗಕ್ಕೆ ಇನ್ನೂ ಒಂದ್ ವಿಷಯ ಇದೆ. ನಿಮ್ಮೆಲ್ರಿಗೂ MTV ನೆನಪಿದೆ ತಾನೆ? ಅದ್ರಲ್ಲಿ ಇಂಡಿಪೆಂಡೆಂಟ್ ಪಾಪ್ ಮ್ಯೂಸಿಕ್ ಶುರು ಆಗಿದ್ದು 90s ಅಲ್ಲೇನೆ. ಎಷ್ಟು ಬ್ಯಾಂಡ್ಸ್, ಎಷ್ಟು ವೆರೈಟೀಸ್, ಅಬ್ಬಬ್ಬಬ್ಬಾ. ಇವತ್ತು ನಾನು ಅದ್ರಲ್ಲಿ ಟಾಪ್ ಬ್ಯಾಂಡ್ಸ್ ನ ಪಿಕ್ ಮಾಡ್ಕೊಂಡ್ ಬಂದಿದ್ದೀನಿ. ಫಸ್ಟ್ ಆನ್ ಮೈ ಲಿಸ್ಟ್ ಇಸ್ ದ ಬ್ಯಾಂಡ್ ಯುಫೋರಿಯಾ. ಇದ್ರ ಲೀಡ್ ಸಿಂಗರ್ ಆಗಿದ್ದು ಪಲಶ್ ಸೇನ್. ಇವ್ರ ಆಲ್ಮೋಸ್ಟ್ ಎಲ್ಲಾ ಆಲ್ಬಮ್ಸ್ ಸೂಪರ್ ಹಿಟ್ ಆಗಿತ್ತು. ಬಟ್ ಎಸ್ಪೆಷಲಿ ಆಲ್ಬಮ್ ಮೈರಿ ತುಂಬಾ ಹಿಟ್ ಆಯ್ತು. ಅದ್ರಲ್ಲೂ ವಿದ್ಯಾ ಬಾಲನ್ ಇರೋ ಸಾಂಗು ಜಬರ್ದಸ್ತ್ ಹಿಟ್ ಆಯ್ತು.
रखूंगा. ನೆಕ್ಸ್ಟ್ ಬಾಂಬೆ ವೈಕಿಂಗ್ಸ್ ಬ್ಯಾಂಡ್ ಬಗ್ಗೆ ಹೇಳಬೇಕು ಅಂದ್ರೆ ಇದನ್ನ ಶುರು ಮಾಡಿದ್ದು ನೀರಜ್ ಶ್ರೀಧರ್ ಇನ್ ದ ಇಯರ್ 1994. ಬೇಸಿಕಲಿ ಇವರು ಬಾಲಿವುಡ್ ರಿಮಿಕ್ಸಸ್ ನ ಮಾಡ್ತಾ ಇದ್ರು ಅಂಡ್ ಇಟ್ ಇಸ್ ಅ ವೆರಿ ಟಫ್ ಜಾಬ್. ಯಾಕೆ ಟಫ್ ಜಾಬ್ ಅಂದ್ರೆ ಒರಿಜಿನಲ್ ಸಾಂಗ್ಸ್ ನ ಹಾಳು ಮಾಡದೆ ರಿಮಿಕ್ಸ್ ಮಾಡಬೇಕಿತ್ತು ಅಂಡ್ ಇವರು ಹೊಸ ಟ್ರೆಂಡ್ ನೇ ಸೆಟ್ ಮಾಡಿದ್ರು ಅಂತ ಹೇಳ್ಬೋದು. ಎಸ್ಪೆಷಲಿ ವೋ ಚಲಿ ಸಾಂಗ್ ಅಂತೂ ಸ್ಟೋಲ್ ಆರ್ ಹಾರ್ಟ್ಸ್. ನೆಕ್ಸ್ಟ್ ಸಿಲ್ಕ್ ರೂಟ್ ಶುರು ಆಗಿದ್ದು 1998 ಅಲ್ಲಿ ಬೈ ಮೋಹಿತ್ ಚೌಹಾನ್. ಇವರ ಸ್ಪೆಷಾಲಿಟಿ ಇದ್ದಿದೆ ಯುರೋಪಿಯನ್ ಫೋಕ್ ಮ್ಯೂಸಿಕ್ ಅಲ್ಲಿ. ಇನ್ಕೆ ಸಾಂಗ್ಸ್ में तो हम डूब गए थे. ಈಗ ಒನ್ ಆಫ್ ದ ಯೂನಿಕ್ ಬ್ಯಾಂಡ್ ಬಗ್ಗೆ ಮಾತಾಡ್ತೀನಿ, ಕೊಲೋನಿಯಲ್ ಕಾಲೋನೀಸ್. ಇದನ್ನ ಶುರು ಮಾಡಿದ್ದು ದ ಲೆಜೆಂಡರಿ ಹರಿಹರನ್ ಮತ್ತೆ ಲೆಸ್ಲಿ ಲ್ಯೂಯಿಸ್. ಇವರ ಹೆಸರು ಹೇಳಿದಾಗಲೇ ಗೊತ್ತಾಗಿರುತ್ತೆ ಇಟ್ ಇಸ್ ಇಂಡಿಯನ್ ಅಂಡ್ ವೆಸ್ಟರ್ನ್ ಫ್ಯೂಷನ್ ಅಂತ. ಇಟ್ ಇಸ್ ಅ ವೆರಿ ಚಾಲೆಂಜಿಂಗ್ ಜಾಬ್. ಯಾಕೆ ಚಾಲೆಂಜಿಂಗ್ ಅಂದ್ರೆ ನಮ್ಮ ಇಂಡಿಯನ್ ಕಲ್ಚರ್ ನ ಅಂಡ್ ವೆಸ್ಟರ್ನ್ ಕಲ್ಚರ್ ನ ಸ್ಪಾಯಿಲ್ ಮಾಡದೆ ಸಾಂಗ್ಸ್ ನ ಮಾಡ್ಬೇಕಿತ್ತು ಅಂಡ್ ದೇ ವರ್ ರಿಯಲಿ ಸಕ್ಸಸ್ಫುಲ್ ಅಂತಾನೆ ಹೇಳ್ಬೋದು. ಇವರ ಬ್ಯಾಂಡ್ ಇಂದ ನನಗೆ ತುಂಬಾ ಇಷ್ಟ ಆದಂತಹ ಸಾಂಗ್ ಅಂದ್ರೆ ಸಾನಿಧಪ. ಕೊನೆಯದಾಗಿ ದ ವುಮೆನ್ ಪವರ್, ತಾತಾ ಥಯ್ಯ ಬೈ ಫಾಲ್ಗುನಿ ಪಾಠಕ್. ಇವರ ಸಾಂಗ್ಸ್ ಗೆ 90s ಅಲ್ಲಿ ಸಪರೇಟ್ ಫ್ಯಾನ್ ಬೇಸ್ ಇತ್ತು. ಕೊನೆಯದಾಗಿ ದ ವುಮೆನ್ ಪವರ್, ತಾತಾ ಥಯ್ಯ ಬೈ ಫಾಲ್ಗುನಿ ಪಾಠಕ್. ಇವರ ಸಾಂಗ್ಸ್ ಗೆ 90s ಅಲ್ಲಿ ಸಪರೇಟ್ ಫ್ಯಾನ್ ಬೇಸ್ ಇತ್ತು. ಎಸ್ಪೆಷಲಿ ಇವರ ಬ್ಯಾಂಡ್ ಅಲ್ಲಿ ತುಂಬಾನೇ ಹಿಟ್ ಆದಂತಹ ಸಾಂಗ್ ಅಂದ್ರೆ ದ ಚೂಡಿ ಸಾಂಗ್. So this was our musical 90s episode. ನಿಮ್ಮ favorite 90s song ಯಾವುದು ಅಂತ ನಮಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. We hope we were successful in rewinding your tape recorder. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನೆಲ್ ನ ಹೆಚ್ಚಿನ ಅಪ್ಡೇಟ್ಸ್ ಗಾಗಿ Instagram ಹಾಗೂ Facebook ಅಕೌಂಟ್ಸ್ ನ ಫಾಲೋ ಮಾಡಿ. This is Surabhi signing off.